ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಬೈರ್ತಿ ಸುರೇಶ್ ರವರು, ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಕೊತ್ತೂರು ಜಿ ಮಂಜುನಾಥ್ ರವರು, ವಿಧಾನ ಪರಿಷತ್ ಶಾಸಕರುಗಳಾದ ಮಾನ್ಯ ಶ್ರೀ ಎಂಎಲ್ ಅನಿಲ್ ಕುಮಾರ್ ರವರು ಮತ್ತು ಡಿಟಿ ಶ್ರೀನಿವಾಸ್ ರವರು, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೋಲಾರ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೋಲಾರ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕೋಲಾರ ವತಿಯಿಂದ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ಕೋಲಾರ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಮನ್ನಣೆ ಕೊಟ್ಟು ಜಿಲ್ಲೆಯ ಹಿರಿಮೆಗಾಗಿಯೂ ಕ್ರೀಡೆಗಳ ಗಾಂಧಿಗಾಗಿಯೂ ಕ್ರೀಡಾ ಮನೋಭಾವದಿಂದ ಭಾಗವಹಿಸುತ್ತೇವೆ ಎಂದು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ನಮ್ಮ ಕೋಲಾರ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತದಿಂದ ಇವತ್ತು 25-26ನೇ ಸಾಲಿನ ಸರ್ಕಾರಿ ನೌಕರರ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಗಳು ಉದ್ಘಾಟನೆ ಮಾಡೋಕ್ಕೆ ಬಂದಿರತಕ್ಕಂಥ ನಮ್ಮ ನಾಯಕರಾದಂಥ ನಮ್ಮ ಇನ್ಚಾರ್ಜ್ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ಎಲ್ಲ ಕಾರ್ಯಕ್ರಮಗಳಿಗೆ ಉಸ್ತುವಾರಿ ಮಂತ್ರಿಗಳು ಬರೋದಿಲ್ಲ, ನಮ್ಮ ಉಸ್ತುವಾರಿ ಮಂತ್ರಿಗಳು ಯಾವುದಕ್ಕಾದ್ರೂ ಬರ್ತಾರೆ, ಅವರಿಗೆ ನಾನು ಧನ್ಯವಾದಗಳು. ಇದೇ ರೀತಿಯಲ್ಲಿ ಇನ್ನೂ ಮುಂದುವರಿಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ MLCಗಳಾದಂಥ DT ಸೀನಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ನಮ್ಮ ಅನಿಲ್ ಅಣ್ಣ ಅವರು MLC ಅವರು ಬಂದಿದ್ದಾರೆ. ಎಲ್ಲಕ್ಕಿಂತ ನಮಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು, ಆಮೇಲೆ ನಮ್ಮ ಜಿಲ್ಲಾ SP ಅವರು, ಹಾಗೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರು, ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು, ಎಲ್ಲ ಕೌನ್ಸಿಲರ್ಸ್ ಬಂದಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳು. ಆಮೇಲೆ ಎಲ್ಲ ತಾಲೂಕು ಮಟ್ಟದ ನೌಕರ ಸಂಘದ ಅಧ್ಯಕ್ಷರು ಎಲ್ಲರೂ ಇದ್ದಾರೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಸ್ಪೋರ್ಟ್ಸ್ ಅಂದರೆ ನಮಗೆ ತುಂಬ, ಸ್ಪೋರ್ಟ್ಸ್ಕ್ಕಿಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವ್ಯಾಯಾಮ ಮಾಡ್ತೀವಲ್ಲ, ಸ್ಪೋರ್ಟ್ಸಲ್ಲಿ ಎಲ್ಲ ವ್ಯಾಯಾಮಗಳು ನಡೀತೇವೆ ಅದರಲ್ಲಿ. ಅದರಿಂದ ಎಲ್ಲಗೆ ಎಕ್ಸಾಂಪಲ್ಗೆ ನಾನು ಕಬಡ್ಡಿ ಪ್ಲೇಯರು, ನಾನು ಕಬಡ್ಡಿ ಪ್ಲೇಯರ್ಲಿ ನನಗೆ ಟ್ರೈನರ್ ಮಾಡ್ತಾ ಇದ್ದು ನಮ್ಮ ಗುರುಗಳು ರಾಮಣ್ಣ ಅವ್ರು ಇಲ್ಲೇ ಇದ್ದಾರೆ ನೋಡಿ ಇವರೇ ನಮ್ಮ ಗುರುಗಳು. ನನ್ನ ಶಾಲೆಯಲ್ಲಿ ಇರಬೇಕಂದ್ರೆ ಇವತ್ತು ಇಲ್ಲಿ ಹೇಳ್ತೀನಿ, ನಾನು ಇದೇ ಗ್ರೌಂಡಲ್ಲೇ ಗೆದ್ಕೊಂಡು ಹೋಗಿದ್ದೀವಿ ನಾವು. ಆವತ್ತೂ ಫಸ್ಟ್ ಪ್ಲೇಸಲ್ಲಿ ಗೆದ್ಕೊಂಡು ಹೋಗಿದ್ದೀವಿ. ನನ್ನ ಲೈಫಲ್ಲಿ ನಾನು ಕಬಡ್ಡಿನಲ್ಲಿ ಔಟ್ ಆಗಿದ್ದು ಚರಿತ್ರೆನೇ ಇಲ್ಲ ನನಗೆ. 55 ಚರಿತ್ರೆನೇ ಯಾವತ್ತೂ ಔಟೇ ಆಗಿಲ್ಲ. ನಾನು ಹೊಡ್ಕೊಂಡು ಹೋಗಿರೋದು ಅದೇ ನಮ್ಮ ರಾಮಣ್ಣವರು ನಮ್ಮ ಬೈರ್ಕೂರು ಶಾಲೆಯಲ್ಲಿ ನಮಗೆ 7th, 8th, 9th, 10th ಇವರೇ ಟ್ರೈನಿಂಗ್ ಕೊಟ್ಟು ಇವರೇ ನಮ್ಮನ್ನ ತಯಾರು ಮಾಡ್ತಾ ಇದ್ರು. ಆವಾಗಿತ್ತು, ಇವಾಗಿಲ್ಲ, ಪವರ್ ಎಲ್ಲ ಇವಾಗೆಲ್ಲ ಸ್ವಲ್ಪ ಡೌನ್ ಆಗೋಗ್ಬಿಟ್ಟಿದೆ. ಅದರಿಂದ ನಿಮ್ಮೆಲ್ಲರಿಗೂ ಹೇಳ್ತೀವಿ, ಇಲ್ಲಿ ಎಲ್ಲರಿಗಿಂತ ಹೆಣ್ಮಕ್ಳು ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು. ನೋಡ್ಬೇಕಂದ್ರೆ ಹೆಣ್ಮಕ್ಳು ಸ್ವಲ್ಪ ನಡೆಯೋಕ್ಕಿಲ್ಲ ಸ್ಟ್ರಾಂಗ್ ಆಗಿದ್ರು. ನಾವು ಗಂಡು ಮಕ್ಕಳು ಸ್ವಲ್ಪ ಸ್ಲೋ ಇದ್ವಿ. ನಾವು ಸ್ವಲ್ಪ ಫಾಸ್ಟ್ ಆಗ್ಬೇಕು, ಅವ್ರ ಜೊತೆಯಲ್ಲಿ ಈಕ್ವಲ್ ಆಗೋದು ಹೋಗ್ಬೇಕು ಅಂತ ಹೇಳ್ತಾ ಇಂಥ ಕಾರ್ಯಕ್ರಮ ತುಂಬ ನಡಿಬೇಕು. ಇಂಥ ಕಾರ್ಯಕ್ರಮಗಳು ಅದ್ಭುತವಾಗಿ ನಡಿಬೇಕು. ಬಿಸಿಲು ಮಳೆ ಗಾಳಿ ಅಂತ ನೋಡಬಾರ್ದು. ವರ್ಷಕ್ಕೊಂದ್ಸರಿ ಸಿಗುವಂಥ ಅವಕಾಶ, ಈ ಅವಕಾಶವನ್ನು ನಾವು ಉಪಯೋಗ ಮಾಡ್ಕೋಬೇಕು. ಖಂಡಿತವಾಗ್ಲೂ ನೀವೆಲ್ಲ ಉಪಯೋಗ ಮಾಡ್ಕೊಂಡಿದ್ದೀರಿ. ಇವತ್ತು ನಮ್ಮೆಲ್ಲ ಇಲ್ಲಿ ಬಂದಿರುವಂಥ ನಮ್ಮ ಸರ್ಕಾರಿ ಎಲ್ಲ ನೌಕರರ ಸಂಘ, ನೌಕರರು ನಾವೆಲ್ಲರೂ ಇದ್ದೀವಿ. ನಾವೇನು ಜನಪ್ರತಿನಿಧಿಗಳು, ನೀವೇನು ಸರ್ಕಾರದ ಎಂಪ್ಲಾಯೀಸ್ ಅಂತ, ನಾವೆಲ್ಲರೂ ಸರ್ಕಾರದಿಂದ ತಗೊಂಡು ನಾವೆಲ್ಲ ಬರ್ತಾ ಇರೋರು. ನಾವೆಲ್ಲರೂ ಒಂದೇ. ಅಂದರೆ ಹುದ್ದೆಗಳು ಬೇರೆ ಬೇರೆ ಇರ್ಬೋದು, ಆದರೆ ನಾವೆಲ್ಲ ಮನುಷ್ಯರೇ. ಗಾಳಿ ನೀರು ಎಲ್ಲವೂ ಜಾತಿ ನೀತಿ ಭೇದ ಯಾವುದೂ ಇಲ್ಲ. ಕ್ರೀಡೆಗೆ ಯಾವುದು ಜಾತಿ ಇಲ್ಲ, ಯಾವುದೂ ಇಲ್ಲ. ಕ್ರೀಡೆ ಅನ್ನೋದು ಒಂದೇ ಜಾತಿ, ಮಾನವ ಜಾತಿ ಒಂದೇ. ಆ ರೀತಿಯಲ್ಲಿ ನೀವೆಲ್ಲ ಇರಬೇಕು ಅಂತ ನಾನು ನೆನೆಸ್ಕೊಳ್ತಾ ಇವತ್ತು ನಮ್ಮನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ನೌಕರ ಸಂಘದವರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸುತ್ತಿದ್ದೇನೆ. ಜೈ ಕರ್ನಾಟಕ. ಉದ್ಘಾಟನೆ ಮಾಡಿದ್ದಾರೆ. ಈಗ ಬಲೂನ್ಸ್ ಅನ್ನು ಹಾರಿ ಬಿಡ್ತಾರೆ. ಕೇಸರಿ, ಬಿಳಿ, ಹಸಿರು ನಮ್ಮ ಟ್ರೈ ಕಲರ್ ಫ್ಲಾಗ್ ನ ಬಣ್ಣಗಳ ಉಳ್ಳ ಬಲೂನ್ಸ್ ಅನ್ನು ಹಾರಿ ಬಿಡ್ತಾರೆ. ಈಗ ಎಲ್ಲರೂ ಕೈ ಜೋಡಿಸ್ಬೇಕು, ಎಲ್ಲ ನಮ್ಮ ಗಣ್ಯರು. ಕ್ರೀಡಾ ಜ್ಯೋತಿ ಆಗಮನವಾಗ್ತಾ ಇದೆ. ಜೋರಾದ ಚಪ್ಪಾಳೆ. ಸರ್ ವಿಶ್ವೇಶ್ವರ ಜಿಲ್ಲಾ ಕ್ರೀಡಾಂಗಣಕ್ಕೆ ನಮ್ಮ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಕ್ರೀಡಾ ಜ್ಯೋತಿಯನ್ನು ಹೊತ್ತು ತರ್ತಾ ಇದ್ದಾರೆ. ರಾಜೇಂದ್ರ ಮತ್ತು ಅವರ ತಂಡ ಈ ಜ್ಯೋತಿಯನ್ನು ಸ್ವೀಕರಿಸ್ತಾರೆ. ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಸಚಿವರು ಮತ್ತು ಗಣ್ಯರು. ಸರ್ ಅಲ್ಲೇ ತಂದ್ಕೊಟ್ಟು